ನೀವೇನಾದರೂ ಮಲೆನಾಡು ಪಶ್ಚಿಮ ಘಟ್ಟಗಳಿಗೆ ಪ್ರವಾಸಕ್ಕೆ ಹೋಗೋಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರವಾಸವನ್ನ ಸ್ವಲ್ಪ ಮುಂದಕ್ಕೆ ಹಾಕೊಳ್ಳಿ. ಯಾಕಂದ್ರೆ ಗಿರಿ ಭಾಗಕ್ಕೆ ಬರುವ ಪ್ರವಾಸಿಗರಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಪಶ್ಚಿಮ ಘಟ್ಟಗಳಲ್ಲಿ ದಿನಕ್ಕೊಂದು ಅವಾಂತರ. ಸೇತುವೆ ನಿರ್ಮಾಣಕ್ಕೆ ನಿರ್ಲಕ್ಷ್ಯ, ಜನರ ಹಿಡಿ ಶಾಪ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಹಾಗೂ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕಳೆದ ಕೆಲ ದಿನಗಳಿಂದ ಮಳೆ ಕಡಿಮೆಯಾದರೂ ಅವಾಂತರಗಳು ಮಾತ್ರ ಕಡಿಮೆಯಾಗ್ತಿಲ್ಲ. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ, ನೆಮ್ಮಾರು ಸೇರಿದಂತೆ ಪಶ್ಚಿಮ ಘಟ್ಟಗಳಲ್ಲಿ ಸಾಲಿನಲ್ಲಿ ನಿರಂತರವಾಗಿ ಮಳೆಯಾಗ್ತಿದ್ದು ತುಂಗಾ ನದಿ ಬೋರ್ಗರಿತಿದೆ. ಶೃಂಗೇರಿ ತಾಲೂಕಿನ ಮಿನಗರಡಿ ಗ್ರಾಮದ ಚಂದ್ರಶೇಖರ್ ಅನ್ನೋರು ಕೊಪ್ಪದ ಆಸ್ಪತ್ರೆಯಲ್ಲಿರೋ ಪತ್ನಿಯ ಆರೋಗ್ಯ ವಿಚಾರಿಸೋಕೆ ಹೋಗಿ ವಾಪಸ್ ಗ್ರಾಮಕ್ಕೆ ಬರ್ತಾ ಇದ್ರು. ಅಪಾಯಕಾರಿ ಕಾಲು ಸಂಕದ ಮೇಲಿನಿಂದ ಜಾರಿ ಬಿದ್ದು ನಾಪತ್ತೆಯಾಗಿದ್ರು. ತುಂಗಾ ನದಿಯಲ್ಲಿ ಚಂದ್ರಶೇಖರ್ ಮೃತದೇಹ ಪತ್ತೆಯಾಗಿತ್ತು. ಕಾಲು ಸಂಕದ ಬದಲಿಗೆ ಸೇತುವೆ ನಿರ್ಮಾಣಕ್ಕೆ ಮನವಿ ಮಾಡಿದ್ರು. ಜನಪ್ರತಿನಿಧಿಗಳು, ಅಧಿಕಾರಿಗಳು ಇತ್ತ ಗಮನ ಹರಿಸ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಪರಿಸ್ಥಿತಿ ಮುಂದಿನ ಜೀವನ ಹೇಗೆ ಮಾಡೋದು ಅನ್ನೋ ದುಃಖದಲ್ಲಿ ನಾವಿದ್ದೀವಿ. ಇದಕ್ಕೆ ಏನಾದ್ರು ರಾಜಕೀಯ ಸರ್ಕಾರದ ಕಡೆಯಿಂದ ರಾಜಕೀಯದವರು ಯಾರು ನಮಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ಟು ನಮಗೆ ಇದರಿಂದ ನಾವು ಹಳ್ಳಿಲೇ ಜೀವನ ಸಾಗಿಸುವಂಥ ಒಂದು ಅನುಕೂಲ ಮಾಡಿಕೊಡ್ಬೇಕು. ನಮಗೊಂದು ಒಳ್ಳೆಯ ರಸ್ತೆ, ಒಂದು ಒಳ್ಳೆಯ ನೆಟ್ವರ್ಕು, ಒಂದು ಒಳ್ಳೆಯ ಕರೆಂಟು, ಹಾಗೆ ಒಂದು ಒಳ್ಳೆಯ ಸೇತುವೆಗಳನ್ನ ಮಾಡಿಕೊಟ್ಟು ನಮಗೆಲ್ಲ ಒಂದು ಒಳ್ಳೆಯ ಅನುಕೂಲ ಮಾಡಿಕೊಡ್ಬೇಕಾಗಿ ಎಲ್ಲರ ಹತ್ರ ಬೇಡ್ಕೊಳ್ತೀವಿ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಮತ್ತೊಂದು ರೀತಿಯ ಅವಾಂತರ ಸೃಷ್ಟಿಯಾಗಿದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ನೀಡಿರೋ ವರದಿಯಲ್ಲಿ ಡೇಂಜರಸ್ ಪಟ್ಟಿಯಲ್ಲಿದೆ. ಕಳೆದ 2 ದಿನಗಳಿಂದ ದತ್ತಪೀಠಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಬಂಡೆಕಲ್ಲು, ಮರಗಳು, ಅಪಾರ ಮಣ್ಣು ಕುಸಿದು ಬಿದ್ದಿದೆ. ಹೀಗಾಗಿ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾಗಳಿಗೆ ಬರೋ ಪ್ರವಾಸಿಗರು ಸೆಪ್ಟೆಂಬರ್ 14ರವರೆಗೂ ಪ್ರವಾಸ ಮುಂದೂಡುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಒಟ್ನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನಲ್ಲಿ ಸುರಿಯುತ್ತಿರೋ ಮಳೆ ಸಾಲು ಸಾಲು ಅಧ್ವಾನಗಳನ್ನು ಸೃಷ್ಟಿ ಮಾಡುತ್ತಿದ್ದು ಮಲೆನಾಡಿಗರು ಕಂಗಾಲಾಗಿ ಹೋಗಿದ್ದಾರೆ. ಮತ್ತಷ್ಟು ಮಳೆಯಾದ್ರೆ ಇನ್ನೇನು ಅನಾಹುತಗಳು ಆಗತ್ತೆ ಅನ್ನೋದನ್ನ ದೇವರೇ ಬಲ್ಲ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.